ಹೆಸರು ರಾಜಶೇಖರ್ ಅಂತ ಮಾಗೋಳ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಗಿರಿನಾಥ್ ನಡಿ ನಮ್ದು. ಈ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್ ವಿರುದ್ಧ ನಾವು ಹಿಂದೆ ಸುಮಾರು ಒಂದ್ ಎರಡು ವರ್ಷ ಹಿಂದೆನ ಅವ್ರ ಮೇಲೆ ನಾವೊಂದು ಕಂಪ್ಲೇಂಟ್ ಮಾಡಿದ್ವಿ. ಬಟ್ ಹಿಂಗೆಲ್ಲ ಸಿಕ್ಕಾಪಟ್ಟೆ ಫ್ರಾಡ್ ಮಾಡಿದ್ದಾರೆ, ಹಗರಣ ಇದೆ ನಮ್ಮ ಪಂಚಾಯತಿ ಅಂತ. ಅದು ನಾವು ಸಿಇಒ ಇಒ ಮೇಲೆ ಅಧಿಕಾರಿ ಬೆಂಗಳೂರು ಆಯುಕ್ತದಾಗ ಕಂಪ್ಲೇಂಟ್ ಮಾಡಿದ್ವಿ. ಬಟ್ ಫೈನಲ್ ಆಗಿ ಶಿವ ಸಾಹೇಬ್ ಪ್ರಧಾನದಾಗ DS2 ತನಿಖೆಗೆ ಹಾಕಿದ್ರು, ಸಮಗ್ರ ತನಿಖೆ ಮಾಡ್ಕೊಂಡ್ ಬರ್ರಿ ಅಂತ. ಸುಮಾರು ರಾತ್ರಿ 1:30ವರೆಗೂ ಬಂದು DS2 ತನಿಖೆ ಮಾಡಿದ್ರು. ಬಟ್ ತನಿಖೆ ಮಾಡಂತ ರಿಪೋರ್ಟ್ ನನ್ನ ಹತ್ರ ಇದೆ. ಬಟ್ ಅಷ್ಟೆಲ್ಲ ಹಗರಣ ಆಕ್ಷೇಪಣೆ ಲಿಕ್ಕಿದ್ರು ಅವ್ರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ. ತಿರ್ಗಾ ಆತನ್ನ ತಂದು ಇಲ್ಲಿ ತಾಲೂಕ್ ಪಂಚಾಯತ್ ಶಿರಾದಾಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲೇ ಹಾಕೊಂಡ್ರು. ಇಲ್ಲೇ 1 ವರ್ಷಗಳ ಕಾಲ ಕೆಲಸ ಇಲ್ಲೇ ತಾಲೂಕ್ ಪಂಚಾಯತಿಗೆ ಮಾಡಿದ್ರು. ಬಟ್ ಅದಾದ್ಮೇಲೆ ತಿರ್ಗಾ ಮಾರ್ಚ್ಗೆ ಇಒ ಬಂದ್ಬಿಟ್ಟು ತಿರ್ಗಾ ಸರ್ಕಾರ ಆದೇಶ ಇದೆ ಅವ್ರೆಲ್ಲಿಂದ ಅಲ್ಲೇ ಮಾಡ್ಬೇಕಂತ ತಿರ್ಗಾ ಅವ್ರನ್ನ ಕಾರ್ಯನಿರ್ವಹಿಸೋಗೋಸ್ಕರ ಮಾಗೋಡ್ ಪಂಚಾಯತಿಗೆ ಆರ್ಡರ್ ಮಾಡಿದ್ರು. ಬಟ್ ನಾವ್ ಅವತ್ತು ಕೇಳಿದ್ವಿ ಹಿಂಗೆ ಅಂತ. ಅವ್ರ ಏನ್ ಹೇಳಿದ್ರು, ನಾವು ಸರ್ಕಾರ ಆದೇಶ ನಾವು ಪಾಲನೆ ಮಾಡ್ಬೇಕಂತ ಹೇಳಿದ್ರು. ಬಟ್ ಇಷ್ಟೆಲ್ಲ ಫ್ರಾಡ್ ಇದ್ದು, ಇಷ್ಟೆಲ್ಲ ರಿಪೋರ್ಟ್ ಇದ್ದು, ಇಷ್ಟೆಲ್ಲ ಹಗರಣ ಇದ್ದು ಅವ್ರ ಮೇಲೆ ಯಾವ್ದೋ ಕ್ರಮ ತಗೊಂಡಿಲ್ಲ. ಅದಕ್ಕೋಸ್ಕರ ನಾನು ಇದ್ರ ವಿರುದ್ಧ ಹೋರಾಡ್ತಾ ಇದ್ದೀನಿ. ಯಾವ್ಯಾವ ಸ್ಕೀಮ್ ಅಲ್ಲಿ ಯಾವ್ಯಾವ ಸಂಬಂಧಪಟ್ಟಂತ ಯಾವ SC ST ಇದೆ ಜನರಲ್ ಯಾವ್ಯಾವ ಅಮೌಂಟ್ ಅನ್ನೋರು ದುರ್ಬಳಕೆ ಮಾಡಿದ್ದಾರೆ. ಈ ಕುಗ್ರಾಮ ಸುಗ್ರಾಮ ಅಂತ ಅಲ್ಕೂರ್ ಗ್ರಾಮಕ್ಕೆ SC ST ಅಲ್ಲಿ ಬಹುತೇಕ SC ST ಜನ ಇರೋದ್ರಿಂದ ಕುಗ್ರಾಮ ಸುಗ್ರಾಮದಲ್ಲಿ 3,63,000 ದುಡ್ಡು ಮಂಜೂರಾಗಿತ್ತು. ಅದನ್ನ ಯಾವುದೇ ಒಂದು ಸಭೆ ಗಮನಕ್ಕೆ ತೆಗೆದ್ರೆ ಒಬ್ರಿಗೆ ತಿಳಿಸ್ತೇನೆ ಅದನ್ನ ವರ್ಗಕ್ಕೆ ವರ್ಗಾವಣೆ ಮಾಡ್ಕೊಂಡು ಡ್ರಾ ಮಾಡಿದ್ದಾರೆ. ತಿರ್ಗಾ ನಾವು ರಾಜೇಶ್ ಗೌಡ್ರು ಶಾಸಕರಾದ ಕಾಲದಾಗೆ ಬೋರ್ಸರ ಗ್ರಾಮದಲ್ಲಿ ಅವರ ಅನುದಾನದಾಗೆ ಸ್ಕೂಲ್ ರಿಪೇರಿ ಮಾಡಿದ್ರು. ಅದನ್ನ ಪಂಚಾಯತ್ ಇದ್ ಮಾಡಿದ್ವಿ ಅಂತ ಅದಕ್ಕೆ ಫೋಟೋ ತೋರಿಸಿ ಪಂಚಾಯತ್ ಹಣ ಡ್ರಾ ಮಾಡಿದ್ದಾರೆ. ಇವರು ಸುಮಾರು ಇದಾವೆ, ಸುಮಾರು ರಿಪೋರ್ಟ್ ನನ್ನೆಲ್ಲರೂ ಫುಲ್ ರಿಪೋರ್ಟ್ ಇದೀವಿ ಏನೇನು ಹಗರಣ ಮಾಡಿದ್ದಾರೆ ಅಂತ ಎಲ್ಲ. ಈಗ ರಾಜೇಶ್ ಗೌಡ್ರ ಕಾಲದ ಶಾಲೆಗೂ ಮತ್ತೆ ಕುಗ್ರಾಮ ಸುಗ್ರಾಮ ಯೋಜನೆಯಲ್ಲಿ ಅಮೌಂಟ್ ಡ್ರಾ ಮಾಡಿರೋದಕ್ಕೆ ಪಂಚಾಯತಿ ಮೀಟಿಂಗ್ ಅಲ್ಲಿ ಯಾವುದೇ ರೀತಿ ಇಟ್ಟಿಲ್ಲ ವಿಷಯ ಇಟ್ಟಿಲ್ಲ. ಒಬ್ರಿಗೆ ಅದು ಯಾವ ಮೆಂಬರ್ಗೂ ತಿಳಿಸಿಲ್ಲ, ಬರ್ದಿಲ್ಲ. ನೀವು ಹಾಲಿ ಸದಸ್ಯರಾದ್ರೂ ನಿಮ್ ಗಮನಕ್ಕೆ ತರದೇನೆ ಈ ಕೆಲಸನ ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ ಮಾಗೋಡು ಪಂಚಾಯತಿನಲ್ಲಿ ಎಲ್ಲಾ ಯೋಜನೆಗಳಲ್ಲಿಯೂ ಈ PDO ಆಗಿದ್ದಂತ ವ್ಯಕ್ತಿ ಮತ್ತು ಆಗಿನ ಅಧ್ಯಕ್ಷರು ಸೇರಿ ದುರಾಡಳಿತ ಮಾಡಿದ್ದಾರೆ. ಈ ವಿಷಯವಾಗಿ ಇಒ ಗಮನಕ್ಕೆ ತಂದಿದ್ದೀವಿ. ಇಒ ಸಾಹೇಬ್ರು ಏನ್ ಹೇಳಿದ್ರು? ಇಒ ಸಾಹೇಬ್ರು ತಿರ್ಗಾ ಮೊನ್ನೆ ತನಿಖೆ ಮಾಡಿಸಿದ್ರು. ಆ ತನಿಖೆ ಅವ್ರಿಗೆ ತಿರ್ಗಾ ಹೋಗಿ ಕೇಳಿದಾಗ 7 ದಿನ ಬಗ್ಗೆ ನೋಟಿಸ್ ಕಳ್ಸಿದೀವಿ ಅಂತ ಅಂದ್ರು. ಬಟ್ ಇವತ್ತು ನೆನ್ನೆ ಹೋಗಿ ಕೇಳಿದ್ಕೆ ಇಲ್ಲಪ್ಪ, ಈಗ ಅವ್ರು ಒಬ್ರು ನೋಟಿಸ್ ತಗೊಂಡಿಲ್ಲ, ಇಬ್ರು ಮೇಲೆ ಅವ್ರು ಆಕ್ಷನ್ ಮಾಡಿದ್ರು, ರಮೇಶ್ ಮೇಲೆ ರಾಜಶೇಖರ್ ಮೇಲೆ. ತೊಂದ್ರೆ ಇಲ್ಲ, ಯಾರಾದ್ರೂ ಅಂತ ಆಡಳಿತ ಸರಿ ಇಲ್ಲ ಅಂದ್ರೆ ಎಲ್ಲರೂ ಇದಾಗ್ಲಿ ಅಂತ ನಾವ್ ಇದ್ ಮಾಡಿದ್ವಿ. ತಿರ್ಗಾ ಇದೇ ರಾಜಶೇಖರ್ ಬಂದು ನಮ್ಮ ಹತ್ರ ಈಗ ಆರಿದ ಅಧ್ಯಕ್ಷರನ್ನ ಕೈ ಕಾಲಿಡಿಯಂಗ್ ಆಡಿದ್ರು. ವಾಪಸ್ ತಗೊಳ್ಳಿ ಸರ್, ಹಿಂಗ್ ಸಸ್ಪೆಂಡ್ ಆಗ್ಬಿಡ್ತೀವಿ, ನಿಮ್ದು ಏನಿದೆಲ್ಲ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹಂಗಿಂಗೆ ಅಂತ. ನಾವ್ ಯಾವ್ದೇ ಕಾರಣಕ್ಕೆ ಅವ್ರಿಗೆ ಜಗ್ಲಿಲ್ಲ, ವಾಪಸ್ ತಗಿಲಿಲ್ಲ. ರಿಪೋರ್ಟ್ ಬೇಕಂತ ಕೇಳೋದು, ನೆನ್ನೆ ಹೋಗಿ ರಿಪೋರ್ಟ್ ಕೇಳಿದಾಗ ಈಗ ಜರ್ಪಿಗೆ ಕಳಿಸ್ತೀವಿ ಅಂತ ಯಾವ್ದೇ ಕಾರಣಕ್ಕೆ ಇವರು ಜಿಲ್ಲಾ ಪಂಚಾಯತಿ ರಿಪೋರ್ಟ್ ಹಾಕಿಲ್ಲ. ಇಲ್ಲಿಗೆ 10 ತಿಂಗಳ ಮೇಲೆ ವಾರ ಆಗಿದೆ ಸಮಗ್ರ ತನಿಖೆ ಮಾಡಿ. ಈ ವಿಷಯವಾಗಿ ಚಂದ್ರಪ್ಪನ ನೀವೇನ್ ಹೇಳ್ತೀರಾ? ನಾವಿನ್ನೇನ್ ಹೇಳ್ತೀವಿ, ಎಲ್ಲ ಹಗರಣ ಜಾಸ್ತಿ. ತಿರ್ಗಾ ಅದೇ ಅವ್ರು ಹೇಳದ್ ನಾವ್ ಹೇಳದ್ ಅವರೇ ಹೇಳವ್ರೆ. ಅದೇ ಅಕ್ರಮ ಕುಕ್ರಮ ಅದನ್ನು ಮಾಡ್ತಾವ್ರೆ. ಸ್ಕೂಲಲ್ಲಿ ಬೋಸೋದು ಅದನ್ನು ಮಾಡ್ತಾವ್ರೆ. ರಾಜೇಶ್ ಗೌಡ್ರು ತಗೊಂಡು ದಣ ಹಾಕ್ಸ್ಕೊಂಡು ಇವರು ಪಂಚಾಯತಿನಾಗ ದುಡ್ಡು ಬಿಡ್ಸ್ಕೊಂಡವ್ರೆ. ಒಟ್ನಲ್ಲಿ ಪಂಚಾಯತಿಲಿ ಯಾವ್ದೇ ಅನುದಾನ ಬಂದ್ರು ಯಾವುದೇ ಜನಪ್ರತಿನಿಧಿಗಳ ಗಮನಕ್ಕೆ ತರದೇನೆ PDO ಹಾಗೂ ಅಧ್ಯಕ್ಷೆ ಸೇರ್ಕೊಂಡು ಇದನ್ನ ಗುಳುಂ ಮಾಡ್ತಿದ್ದಾರೆ. ಎಲ್ಲಾದ್ರಾಗೂ ಇದೆ. ಇವನೊಂದು ಇದಕ್ಕೆ ಯಾವ್ದು ಈ ಸ್ವತ್ತು ಮಾಡ್ಬೇಕಾರೆ 5,000 ಮೇಲೆ ಒಳಗ್ ತಾಂಡಿಲ್ಲ. ಈ ಸ್ವತ್ತಿಗೆ ಬರೀ 50 ರೂಪಾಯಿ ಕಂದಾಯನ ಕ್ಲಿಯರ್ ಮಾಡಿ 50 ರೂಪಾಯಿ ಕಟ್ಟಿಸ್ಕೊಂಡು ಈ ಸ್ವತ್ತು ಮಾಡ್ಬೇಕು ಅಂತ ಹೇಳಿ ಸರ್ಕಾರ ಬಡ್ಕಣತ್ತೆ. ಆದ್ರೆ ಜನರು ದಡ್ರು ಸರ್, ನಮ್ಗ ಮೆಂಬರ್ಗಳು ಗಮನಕ್ಕೆ ತರಲ್ಲ. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಮಾಡಿಸ್ಕೊಂಡು ಆಮೇಲೆ ಹೇಳ್ತಾರೆ ನಾನು 5,000 ಕೊಟ್ಟೆ 8,000 ಕೊಟ್ಟಿದ್ದೆ ಅಂತ ನಮ್ಮ ಹತ್ರ ತಿರ್ಗಿ ಆಮೇಲೆ ಹೇಳ್ತಾರೆ 10,000 ತಗರ್ದಾಗ ದುಡ್ಡು ತಗೊಂಡವ್ರು ಒಂದೊಂದ್ ದಿವಸಕ್ಕೆ. ಜನಗಳು ಒಟ್ಟಿನಲ್ಲಿ ಜನಗಳು ದಡ್ರಾಗಿದ್ದಾರೆ ಈ ವಿಷಯದಲ್ಲಿ. ಸಾಮಾನ್ಯ ಅಂದ್ರೆ ಅವರು ಬೇರೆ ಕಡೆಯಿಂದ ಇನ್ಕಮ್ ದುಡ್ಡ ಡೈರೆಕ್ಟ್ ಇಸ್ಕೊಂಬಲ್ಲ. ಸಾಮಾನ್ಯ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ROH ಅವರು ಈಗ ಇಲ್ಲಿ ಹಾಲಿ ಸದಸ್ಯರು ಮಾಡ್ತಿರ್ತಕ್ಕಂಥ ಆರೋಪದ ಕಡೆ ಗಮನ ಹರಿಸಬೇಕು. ಈ ಹಿಂದೆ ಇಟ್ಟಂತ ಕಾರ್ಯನಿರ್ವಹಣಾಧಿಕಾರಿ ಅನಂತರಾಮ್ ಅವರು ಶೀಘ್ರವಾಗಿ ಕ್ರಮ ತೆಗೆದುಕೊಂಡು ಇದನ್ನ ಜಿಲ್ಲಾ ಪಂಚಾಯತಿಗೆ ಇದ್ರ ಪರಿಶೀಲನೆಗೆ ಕಳಿಸಿದ್ರು. ಅದಾದ ನಂತರ ರಾಜ್ಯ ಕಾರ್ಯದರ್ಶಿವರೆಗೂ ಸಹ ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು
ಹಣ ದುರ್ಬಳಕೆ ಆಗಿರೋದನ್ನ ಖಚಿತಪಡಿಸಲು ರಾಜ್ಯದ ಸರ್ಕಾರದ ಮಟ್ಟದ ಆಯುಕ್ತರ ಮಟ್ಟದವರೆಗೂ ಹೋರಾಟ ಮಾಡಿದ್ದಾರೆ. ಆದರೆ ಅದೇ ಭ್ರಷ್ಟ ವ್ಯಕ್ತಿನ ಮತ್ತೊಮ್ಮೆ ನೀವು ಮಾಗೋಡ್ ಪಂಚಾಯತಿಗೆ ಪಿಡಿಒ ಆಗಿ ಮಾಗೋಡ್ ಪಂಚಾಯತಿ ದೊಡ್ಡನಳ್ಳಿ ಜಗನ್ನಾಥ್ ಡಿಆರ್ ನಮ್ದು ದೊಡ್ಡನಳ್ಳಿಗೆ ಸ್ಕೂಲ್ ಕಾಂಪೌಂಡ್ ಆಯ್ತು. 5 ಲಕ್ಷದ್ದು ಅಂತಂದು ಹೇಳ್ಬಿಟ್ಟು 25,000 ಕಮಿಷನ್ ಇಸ್ಕೊಬಿಟ್ಟು ಅದೇ 2.31 ಆಗಿರೋದಾಗ 1.5 ಲಕ್ಷ ಕೊಟ್ಬಿಟ್ಟು ಇವಾಗ ಹೆಚ್ಚಿಗೆ ಮಾಡ್ತೀನಿ ಅವಾಗ ಹೆಚ್ಚಿಗೆ ಮಾಡ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ಹೋಗ್ಬಿಟ್ಟು ತಿರ್ಗ ಅದ್ರ ಬಗ್ಗೆ ಇವಾಗೂ ಹೇಳಿವಿ. ತಿರ್ಗ ಅದ್ರ ಬಗ್ಗೆ ತನಿಖೆನೂ ಆಯ್ತು. ತನಿಖೆನೂ ಆದ್ಮೇಲೆ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಹಿಂಗೆ ಹೇಳ್ಕೊಬಿಟ್ಟು ನಮ್ಮ ರಾಜಶೇಖರ್ ಹಿಂಗೆ ಅಪ್ಪ ನಮ್ಗೆ ಪಿಡಿಒನೇ ಬೇಡ ಅಂತ ಹೇಳಿ 2-3 ಸಲ ಇವಾಗೂ ಬಂದು ಹೇಳಿದೀವಿ. ತಿರ್ಗಾ ಮತ್ತೆ ತಾವೊಂದು ಅವ್ರನ್ನ ರಾಜಶೇಖರ್ನೇ ಪದೇ ಕಳಿಸ್ತಾವ್ರೆ. ಆ ರಾಜಶೇಖರ್ ತರೀಲಿಕ್ಕೋಸ್ಕರ ನಮ್ಗೆ ಯಾವ್ದೇ ಕಾರಣಕ್ಕೂ ನಮ್ಮ ಪಂಚಾಯತಿಗೆ ಅವ್ರನ್ನ ಹಾಕಿ ನಾವ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಳೋದಿಲ್ಲ. ಅವ್ರು ಬಂದರೆ ಅಂದ್ರೆ ಬೀಗ ಹಾಕೋದು ಖಚಿತ. ಇವಾಗ ನಾವು ಇದನ್ನು ವರದಿ ಮೂಲಕ ತಿಳಿಸ್ತಾ ಇದ್ದೀವಿ. ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ನೀವು ರಾಜಶೇಖರ್ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ದಯಮಾಡಿ ಇನ್ನೊಂದು ವಾರದೊಳಗಾಗಿ ಇದಕ್ಕೆ ಸಾರ್ವಜನಿಕವಾಗಿ ನೀವು ಮಾಹಿತಿ ನೀಡಲೇಬೇಕು. ಭ್ರಷ್ಟ ಅಧಿಕಾರಿಯನ್ನ ಒಬ್ಬ ಶಾಸಕರು ತನ್ನ ಅನುದಾನದಲ್ಲಿ ಹಾಕೊಂಡಿರ್ತಕ್ಕಂಥ ಕಟ್ಟಡದ ಮೇಲೆ ಮತ್ತೊಮ್ಮೆ ಬಿಲ್ ತಗೊಂಡಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆ ಪಡುವಂತ ಕೆಲಸ ಬೇರೊಂದಿಲ್ಲ, ಇದಕ್ಕಿಂತ ಭ್ರಷ್ಟಾಚಾರ ಬೇರೊಂದಿಲ್ಲ. ದಯಮಾಡಿ ನಮ್ಮ ನಿಷ್ಠಾವಂತ ಕಾರ್ಯನಿರ್ವಹಣಾಧಿಕಾರಿಯಾದ ಆರ್ ಹರೀಶ್ ಅವರು ಮತ್ತೆ ಜಿಲ್ಲಾ ಪಂಚಾಯತಿ ಸಿಒರವರು ಮತ್ತೊಮ್ಮೆ ಮರು ತನಿಖೆ ಕಳಿಸಿದೀವಿ. ಅಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಅಂತ ಕಾಯೋದು ಬೇಡ. ಈ ಹಿಂದೆ DS2 ಮಾಡಿರ್ತಕ್ಕಂಥ ವರದಿ ಮೇಲೆ ನಿಮ್ಗೆ ಯಾಕೆ ನಂಬಿಕೆ ಇಲ್ಲ? ಈ ಹಿಂದೆ ಇದ್ದಂತ DS2 ಏನಾದ್ರು ಅವರು ಭ್ರಷ್ಟಾಚಾರ ಮಾಡಿದ್ರೆ ಅಂತ ನಿಮ್ಗೆ ಅನುಮಾನನ? ಒಬ್ಬ ಭ್ರಷ್ಟಾಚಾರ ಮಾಡಿರೋ ಕೆಲಸವನ್ನ DS2 ಅವರು ತಮ್ಮ ಪರಿಶೋಧನಾ ವರದಿಯಲ್ಲಿ ನಮೂದಿಸಿದ್ದಾರೆ. ಇದ್ರ ಮೇಲೆ ನೀವು ಕ್ರಮ ತಗೊಂಡು ಸರ್ಕಾರದ ಮಟ್ಟಕ್ಕೆ ಗೊತ್ತಾಗೋದ್ರ ಮೂಲಕ ಸದರಿ ರಾಜಶೇಖರಯ್ಯನವರನ್ನ ಕರ್ತವ್ಯದಿಂದ ವಿಮುಕ್ತಿಗೊಳಿಸಿ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹೊಡಿ ಶಿಸ್ತು ಕ್ರಮ ಜರುಗಿಸಬೇಕು. ಹಾಗೂ ಈಗಿರ್ತಕ್ಕಂಥ ಮಾಗೋಡ್ ಪಂಚಾಯತಿಗೆ ಒಬ್ಬ ಉತ್ತಮ ಆಡಳಿತಗಾರ, ಉತ್ತಮ ಪಿಡಿಒನ್ನ ನೇಮಿಸ್ಕೊಡ್ಬೇಕು ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಹಾಗೂ ಎಲ್ಲಾ ಸದಸ್ಯರು ಕೇಳ್ಕೊಳ್ತಾ ಇದ್ದಾರೆ. ದಯಮಾಡಿ ಇದನ್ನ ಒಂದು ವರದಿಯಾಗಿ ನೋಡದೆ ತಾವು ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ನೀವು ಮನಸ್ಸು ಮಾಡಿ ಈ ಸುದ್ದಿಯ ನಂತರವಾದರೂ ನೀವು ಪಿಡಿಒ ವಿರುದ್ಧ ಕ್ರಮ ತಗೊಳ್ತೀರಾ ಅಂತ ನಂಬಿ ಇಲ್ಲಿ